ದೇವರು ಒಬ್ಬ ಮನುಷ್ಯನನ್ನ ಪ್ರಖ್ಯಾತಿಸಿಕೊಂಡಿದ್ದಾನೆ. ഇവിടെ ഹൈറ്റ് ഉള്ളവനെയല്ല സെപ്പറേറ്റ് ആക്കുന്നത്. ಇಲ್ಲಿ ಎತ್ತರವಾಗಿರೋನೆಲ್ಲ ಪ್ರಖ್ಯಾತಿಪಡಿಸಿಕೊಂಡಿರೋದು. പണമുള്ളവനെയല്ല സെപ്പറേറ്റ് ആക്കുന്നത്. ಹಣ ಇರೋನೆಲ್ಲ ಪ್ರತ್ಯೇಕಪಡಿಸಿಕೊಂಡಿರೋದು. അധികാരമുള്ളവനെയല്ല സെപ്പറേറ്റ് ചെയ്യുന്നത്. ಏನೋ ಹಣ ಇರುವಂತವನ್ನೆಲ್ಲ ಪ್ರತ್ಯೇಕಿಸಿಪಡಿಸಿಕೊಂಡಿರೋದು. ദൈവത്തിന്റെ വചനം പറയുന്നു. ದೇವರ ವಾಕ್ಯ ಹೇಳ್ತಾ ಇದೆ. ദൈവം ആരെയ സെപ്പറേറ്റ് ആക്കുന്നത്? ದೇವರು ಯಾರನ್ನ ಸಪರೇಟ್ ಆಗಿ തന്റെ ഭക്തനെ സെപ്പറേറ്റ് ചെയ്തു വെക്കുന്നു. ತನ್ನ ಭಕ್ತನನ್ನ ದೇವರು ಪ್ರತ್ಯೇಕಿಸಿಕೊಂಡಿದ್ದಾನೆ. ಶತ್ರು ಕಾಣಾದವನ್ನ, ಶತ್ರು ಕಾಣದೇ ಇರಬಹುದು, ಶತ್ರು ತೊಡಾದವನ್ನ, ಶತ್ರುತ್ವ ಮುಟ್ಟದೇ ಇರಬಹುದು, ಅಲ್ಲಲ್ಲ ಮುಟ್ಟದ ಹಾಗೆ, ಶತ್ರು ಮುಟ್ಟದ ಹಾಗೆ, ಶತ್ರು ತೊಡಾದವನ್ನ, ಶತ್ರು ಮುಟ್ಟದ ಹಾಗೆ, ശത്രു അവൻ ഒന്നും ചെയ്യാത്ത രീതിയിൽ, ಶತ್ರು ಅವನನ್ನ ಏನು ಮಾಡದ ಹಾಗೆ ദൈവം അവനെ സെപ്പറേറ്റ് ചെയ്യുന്നു. ದೇವರು ಆತನನ್ನ ಪ್ರತ್ಯೇಕಿಸಿಕೊಂಡಿದ್ದಾನೆ. പകൽ ദൈവവചനം കേൾക്കുന്ന ദൈവമക്കളെ, ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ದೇವರ ಮಕ್ಕಳೇ, ಯೆಹೋವ ಆരെ ಬೇರ್ದಿರಿക്കുന്നു? ದೇವರು ಯಾರನ್ನ ಪ್ರತ್ಯೇಕಿಸಿಕೊಂಡಿದ್ದಾರೋ, ಆರೆ ಸೆಪರೇಟ್ ಆക്കുന്നു? ಯಾರನ್ನ ಆತನು ಪ್ರತ್ಯೇಕಿಸಿಕೊಂಡಿದ್ದಾರೋ, ദൈവത്തിന്റെ ഭക്തന്മാരെ